ಚೆನ್ನಾಗಿ ಅರ್ಥವಾಗಿದೆ. ನಿನ್ನ ಮುಖವೆಂಬುದು ಕ್ರೂರವಾದ ವ್ಯಾಕರಣದ ಕನ್ನಡ ಸಾಧು ಪ್ರಾಣಿಗಳು ಸಹ ಹೇಗ ಭಯವನ್ನು ಪಡ್ತಾವೆಯೋ ಅಂತ ಭಯದ ವಾತಾವರಣ ನಿನ್ನ ಮುಖಮಂಡಲದಲ್ಲಿ ನಾನು ಕಂಡು ಬರುತ್ತೇನೆ. ಈಗ ನಿನ್ನ ದೇಹದ ಮಾಂಸವನ್ನು ಹಿಸಿದು ತಿನ್ನುವುದಕ್ಕೆ ಬೇಕಾಗಿ ನಾನು ಕರೆ ತರಿಸಿದ್ದಲ್ಲ, ನಿನ್ನ ಮನಸಾರೆ ನಾನು ಇಷ್ಟಪಟ್ಟ ಬರುತ್ತೇನೆ. ನನ್ನ ಮಗ ಲೋಹಿತನ ಕಳಿಸುವ ಮೂಲಕವಾಗಿ ನಿನ್ನನ್ನು ಶೋಣಿತಾಪುರಕ್ಕೆ ಕಲಿಸಿಕೊಳ್ಳಲಿದ್ದೇನೆ. ಎಂತಹ ಸೌಂದರ್ಯವೇ ನಿನ್ನದು. ನಮ್ಮ ಈ ರಕ್ಕಸ ಸಮೂಹದಲ್ಲಿ ಅನೇಕರು ನಮ್ಮ ಮನಸ್ಸನ್ನು ಸಣಿಬದ್ದ ಚಂದದ ಚಂದ್ರುಳಿ ತಿಳಿಯಲು ಕಣ್ಣಿಗೆ ಕಾಣಿಸಿಕೊಳ್ಳಬಹುದು. ಅದು ಅವಳ ರೂಪಕ್ಕಿಂತಲೂ 100 ಮಡಿ ಮಿಗಿಲು. 100 ಮಡಿಯಲ್ಲ, 100 ಮಡಿ ಮಿಗಿಲು ಅಂತ ವಿಶೇಷವಾದ ಸೌಂದರ್ಯ ಎಂಬುದನ್ನು ನಾನು ಕೇಳುತ್ತೆ. ಅಲ್ಲಿ ಕೇಳಿದ್ದಕ್ಕೂ ಇಲ್ಲಿ ನೋಡಿದ್ದಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ. ಓ ಮಂದಗಮನೆಯ ಸುಖ ಸಂತೋಷ ಪಡಬೇಕು. ಯಾವಾಗ ಬದುಕಿನಲ್ಲಿ ಆಸೆಗಳು ಅತಿಯಾದಾಗ ಅದಕ್ಕೆ ಸಂತೋಷ ಪಡಲೇಬೇಕಾಗುತ್ತದೆ. ನಿನ್ನನ್ನು ಹೊಂದಬೇಕು ಎಂಬಂತಹ ಅತೀವವಾದಂತಹ ಆಸೆಯಿಂದ ಕರೆತರಿಸಿದವನಾಗುತ್ತೇನೆ. ಆದ್ದರಿಂದ ಬೇಡ, ನನ್ನನ್ನು ರಮಿಸಿ ಸಂತೋಷಪಡಿಸು. ರಕ್ಕಸಾದಿ ಬಗೆಯೇನು ಸೊಕ್ಕಿನ ನುಡಿಗಳು ರಕ್ಕಸಾದಿ ಬಗೆಯೇನು ಸೊಕ್ಕಿನ ನುಡಿಗಳು ಒಪ್ಪಡಿಸದೆ ಎಗಳು ಸೊಕ್ಕಿನ ನುಡಿಗಳು ಒಕ್ಕಡಿಸದೆ ಎಗಳು ಸಿಕ್ಕುವಳಲ್ಲ ತಕ್ಕನ ಬಲೆಯು ಸಿಕ್ಕುವ